ಹೋಯಿತು. ಇವೆಲ್ಲ ನೋಡಿದಾಗ ಮುಂಬೈ ನೋಡಿದ ಫೀಲ್ ಬರ್ತಾ ಇತ್ತು. ಮುಂದೆ 2000 ಇಸ್ವಿಯಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡ ಏನು ಆಫಿಷಿಯಲಿ ಡೆವಲಪ್ಡ್ ಅಂದರೆ ಟ್ವಿನ್ ಅವಳಿ ನಗರವಾಗಿ ಬದಲಾಯಿತು, ಅನೌನ್ಸ್ಮೆಂಟ್ ಆಯಿತು. ಮತ್ತು ಅದೇ ಸಮಯದಲ್ಲಿ ರೈಲ್ವೆನ ಹೆಡ್ ಕ್ವಾರ್ಟರ್ಸ್ ಅಂದರೆ ಹುಬ್ಬಳ್ಳಿಯಲ್ಲಿನೇ ಮಾಡಿದರು. ಏನು ಹೆಡ್ ಕ್ವಾರ್ಟರ್ಸ್ನ ಹುಬ್ಬಳ್ಳಿಯಲ್ಲೇ ಸ್ಟಾರ್ಟ್ ಮಾಡಿದರು. ಮತ್ತು ಅದು ಇನ್ನೊಂದು ಹೆಸರು ಬರೋಕ್ಕೆ ಆಯಿತು. ಅದು ಹುಬ್ಬಳ್ಳಿಗೆ ಮತ್ತೊಂದು ಹೆಸರು ತಂದು ಕೊಡ್ತು. ಇಷ್ಟೆಲ್ಲ ಬೆಳವಣಿಗೆ ಆಗೋ ಹೊತ್ತಿಗೆ ನಮ್ಮ ಕರ್ನಾಟಕದ ಜನರು ಹುಬ್ಬಳ್ಳಿಯನ್ನು ಛೋಟಾ ಮುಂಬೈ ಅಂತ ಕರೆಯೋಕ್ಕೂ ಸ್ಟಾರ್ಟ್ ಮಾಡಿದರು. 2010 ಹೊತ್ತಿಗೆ ಏನಾಗಿತ್ತಂದರೆ ಹುಬ್ಬಳ್ಳಿಯು ಕರ್ನಾಟಕದ 2ನೇ ಅರ್ಬನ್ ಕ್ಲಸ್ಟರ್ಡ್ ಆಗಿ ಅಂದರೆ ದೊಡ್ಡ ನಗರವಾಗಿ ಬದಲಾಯಿತು. ಹೊಸ ಇಂಡಸ್ಟ್ರೀಸ್, ಆಮೇಲೆ IT ಪಾರ್ಕ್ಸ್, ಲಾಜಿಸ್ಟಿಕ್ಸ್ ಎಲ್ಲ ಆರ್ಥಿಕತೆಯನ್ನು ಮತ್ತಷ್ಟು ಬಲಗೊಳಿಸ್ತು. ಇದು ನಮ್ಮ ಹುಬ್ಬಳ್ಳಿಗೆ ಛೋಟಾ ಮುಂಬೈಯಾಗಿ ಯಾವ ರೀತಿ ಬದಲಾಯಿತು ಅನ್ನೋ ಸ್ಟೋರಿ ಇದಾಗಿತ್ತು. ಯಾರಿಗೆ ಗೊತ್ತಿತ್ತು ಈ ಸ್ಟೋರಿ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.